ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಜಂಬಲ್ ಸೆಂಟೆನ್ಸಸ್ ಅಂದರೆ ವಾಕ್ಯ ಸರಿ ಇರುವುದಿಲ್ಲ, ರಚನೆ ಸರಿ ಇರೋದಿಲ್ಲ, ಅದನ್ನು ಹೇಗೆ ಸರಿ ಮಾಡೋದು ಎಂದು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ವಾಕ್ಯಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಬೇಕು. ಸೊ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಸೊ ಸಬ್ಜೆಕ್ಟ್ ಅಂದರೆ ಐ, ವಿ, ಯು, ಜಾಕ್ ಅಂದರೆ ಹೆಸರು, ಶಿ, ದೇ ಇವೆಲ್ಲ ಸಬ್ಜೆಕ್ಟ್ ಇರುತ್ತೆ, ಎಕ್ಸಾಂಪಲ್ಸ್ ಇವು. ವರ್ಬ್ ಅಂದರೆ ಗೋ, ಕಮ್, ಕ್ಲೀನ್, ವಾಚ್, ರೆಡ್, ಸ್ಟಡಿ ಇವೆಲ್ಲ ವರ್ಬ್ಸ್. ಮತ್ತು ಆಬ್ಜೆಕ್ಟ್ ಸ್ಕೂಲ್, ವಿಯಟ್ನಾಮ್, ರೂಮ್, ಟಿ ವಿ, ಸ್ಟೋರೀಸ್, ಬುಕ್ಸ್ ಇವೆಲ್ಲ ಎಕ್ಸಾಂಪಲ್ಸ್. ಸೊ ಈ ಥರ ವಾಕ್ಯಲ್ಲಿರುತ್ತೆ. ಸೊ ಇದನ್ನು ಹೇಗೆ ಓದ್ತೀವಿ? ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಸೊ ಐ ಗೋ ಟು ಸ್ಕೂಲ್ ಎವ್ರಿ ಡೇ ನಾನು ಶಾಲೆಗೆ ದಿನ ಹೋಗ್ತೀನಿ. ವಿ ಕಮ್ ಫ್ರಮ್ ವಿಯಟ್ನಾಮ್ ಅಂದರೆ ನಾವು ವಿಯಟ್ನಾಮಿಂದ ಬಂದಿದ್ದೀವಿ. ಯು ಕ್ಲೀನ್ ಹರ್ ರೂಮ್. ಸೊ ನೀನು ಹೋಗಿ ಅವಳ ರೂಮಲ್ಲಿ ಸ್ವಚ್ಛತೆ ಮಾಡು. ಸೊ ನೆಕ್ಸ್ಟ್ ಒನ್, ಜಾಕ್ ವಾಚ್ ಹಿಸ್ ಟಿ ವಿ. ಸೊ ಜಾಕ್ ಟಿ ವಿಯನ್ನು ನೋಡಿದ. ಶಿ ರೆಡ್ ಮೈ ಸ್ಟೋರೀಸ್. ಸೊ ಅವಳು ನನ್ನ ಸ್ಟೋರೀಸ್ ಓದಿದ್ಲು. ದೇ ಸ್ಟಡಿ ಅವರ್ ಬುಕ್ಸ್. ಸೊ ಅವರು ನನ್ನ ಪುಸ್ತಕಗಳನ್ನು ಓದಿದರು. ಆ ಥರ. ಸೊ ಈಗ ಜಂಬಲ್ ಸೆಂಟೆನ್ಸಸ್ ಇದನ್ನು ಹೇಗೆ ಸರಿ ಮಾಡೋದು? ಮೊದಲನೇದು ಬೀಚ್ ಬಿಲ್ಟ್ ಸ್ಯಾಂಡ್ ಕ್ಯಾಸ್ಟಲ್ಸ್ ವಿ ಅಟ್ ದ. ಫಸ್ಟ್ ವಿ ಸಬ್ಜೆಕ್ಟ್. ಸೊ ನಾವು ಫಸ್ಟ್ ಸಬ್ಜೆಕ್ಟ್ ಹಾಕಬೇಕು. ವಿ ಬಿಲ್ಟ್ ಸ್ಯಾಂಡ್ ಕ್ಯಾಸ್ಟಲ್ಸ್ ಅಟ್ ದ ಬೀಚ್. ಸೊ ನಾವು ಸ್ಯಾಂಡ್ ಕ್ಯಾಸ್ಟಲ್ಸ್ ಬೀಚ್ ಅಂತ ಕಟ್ಟಿದ್ವಿ ಅಂತ. ಸೊ ನೆಕ್ಸ್ಟ್ ಒನ್, ಸಾಸರ್ ಎಂಜಾಯ್ಸ್ ಹಿ ಪ್ಲೇಯಿಂಗ್ ವಿತ್ ದ ಫ್ರೆಂಡ್ಸ್. ಸೊ ವಾಕ್ಯ ಅಲ್ಲಿ ನಾವು ಫಸ್ಟ್ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಬೇಕು. ಹೀಯಿಂದ ಸ್ಟಾರ್ಟ್ ಆಗಿದೆ. ಹಿ ಮತ್ತು ವರ್ಬ್ ಎಂಜಾಯ್ಸ್ ಪ್ಲೇಯಿಂಗ್. ಸೊ ಹಿ ಎಂಜಾಯ್ಸ್ ಪ್ಲೇಯಿಂಗ್ ಸಾಸರ್ ವಿತ್ ದ ಫ್ರೆಂಡ್ಸ್. ಈ ಥರ. ರೆಡ್ ಇಂಟ್ರೆಸ್ಟಿಂಗ್ ಬುಕ್ ಅ ವೆರಿ ನೈಸ್ ನೈಟ್ ಐ. ಸೊ ಐಯಿಂದ ಸ್ಟಾರ್ಟ್ ಮಾಡಬೇಕು. ಐ ರೆಡ್ ಎ ವೆರಿ ಇಂಟ್ರೆಸ್ಟಿಂಗ್ ಬುಕ್ ಲಾಸ್ಟ್ ನೈಟ್. ಸೊ ನಾನು ಒಂದು ಕುತೂಹಲ ಪುಸ್ತಕವನ್ನು ಕಳೆದ ರಾತ್ರಿ ಓದಿದೆ ಅಂತ. ದೇರ್ ಡಾಗ್ ಎವ್ರಿ ಮಾರ್ನಿಂಗ್ ದೇ ವಾಕ್. ಸೊ ಇದನ್ನು ಹೇಗೆ ರಚಿಸ್ತೀವಿ? ದೇ ವಾಕ್ ದೇರ್ ಡಾಗ್ ಎವ್ರಿ ಮಾರ್ನಿಂಗ್. ಅವರ ನಾಯಿಯನ್ನು ಪ್ರತಿ ಬೆಳಗ್ಗೆ ವಾಕಿಂಗ್ಗೆ ಕರ್ಕೊಂಡು ಹೋಗ್ತಾರೆ ಅಂತ. ನೆಕ್ಸ್ಟ್ ಒನ್, ಪ್ರಾಕ್ಟಿಸಿಂಗ್ ಮೈ ಐ ಪಿಯಾನೋ ಎಂಜಾಯ್ ಲೆಸನ್ಸ್ ಎವ್ರಿ ಈವ್ನಿಂಗ್. ಸೊ ಐಯಿಂದ ಸ್ಟಾರ್ಟ್ ಮಾಡಬೇಕು. ಐ ಅಂದರೆ ಐ ಎಂಜಾಯ್ ಪ್ರಾಕ್ಟಿಸಿಂಗ್ ಮೈ ಪಿಯಾನೋ ಲೆಸನ್ಸ್ ಎವ್ರಿ ಈವ್ನಿಂಗ್. ಸೊ ಎವ್ರಿ ಈವ್ನಿಂಗ್ ನಾನು ಪಿಯಾನೋ ಲೆಸನ್ಸ್ನು ಪ್ರಾಕ್ಟೀಸ್ ಮಾಡ್ತೀನಿ, ಖುಷಿಯಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಪಿಜ್ಜಾ ಫೇವ್ರೆಟ್ ಈಸ್ ಹಿಸ್ ಫುಡ್ ಇಟಾಲಿಯನ್. ಸೊ ಇಲ್ಲಿ ಇಟಾಲಿಯನ್ ಪಿಜ್ಜಾ ಈಸ್ ಹಿಸ್ ಫೇವ್ರೆಟ್ ಫುಡ್. ಈ ಥರ ರಿಅರೇಂಜ್ ಮಾಡ್ತೀವಿ. ಸೊ ಜಂಬಲ್ ಸೆಂಟೆನ್ಸ್ನ ಇಟಾಲಿಯನ್ ಪಿಜ್ಜಾ ಈಸ್ ಹಿಸ್ ಫೇವ್ರೆಟ್ ಫುಡ್ ಅಂದರೆ ಅವನ ಇಷ್ಟವಾದ ತಿಂಡಿ ಇಟಾಲಿಯನ್ ಪಿಜ್ಜಾ, ಅದೊಂದು ಹೆಸರು. ಓಕೆ, ಇಲ್ಲಿ ಕೆಲವು ಎಕ್ಸಸೈಸಸ್ ಇದೆ, ನೀವು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಮೊದಲನೇದು, ಟು ವೀಕೆಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀವಿ? ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವೀಕೆಂಡ್. ಸೊ ಈ ಥರ ಹೇಳ್ತೀವಿ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ವೀಕೆಂಡ್ ಅಂದರೆ ನಾನು ಈ ವೀಕೆಂಡ್ ಸ್ಯಾಟರ್ಡೆ ಸಂಡೇಗೆ ಬರೋದಕ್ಕೆ ಕಾಯ್ತಾ ಇದ್ದೀನಿ ಅಂತ. ಸೊ ನೆಕ್ಸ್ಟ್ ಒನ್ ಈ ಥರ ಸಾಲ್ವ್ ಮಾಡ್ತೀವಿ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವೀಕೆಂಡ್ ಅಂತ. ದ ಸರ್ಚಿಂಗ್ ಲಾಸ್ಟ್ ಡಾಗ್ ಫಾರ್ ದೇ ಆರ್. ಸೊ ಇದನ್ನು ನೀವು ಸಾಲ್ವ್ ಮಾಡಿ. ನೆಕ್ಸ್ಟ್, ಪ್ಲೇಡ್ ಚಿಲ್ಡ್ರನ್ ಹ್ಯಾಪಿಲಿ ದ ಇನ್ ಪಾರ್ಕ್ ದ. ಓಕೆ, ಸೊ ಸ್ಲೆಪ್ಟ್ ದ ನೈಟ್ ಥ್ರೂ ಬೇಬಿ ದ. ಸೊ ಫಿಫ್ತ್ ಒನ್, ಫಿನಿಶ್ಡ್ ವರ್ಕ್ ಶಿ ಹರ್ ಬಿಫೋರ್ ಲೆಫ್ಟ್. ಸೊ ಇದನ್ನು ಹೇಗೆ ಮಾಡ್ತೀವಿ? ಶಿ ಫಿನಿಶ್ಡ್ ಹರ್ ವರ್ಕ್ ಬಿಫೋರ್ ಲೆಫ್ಟ್, ಈ ಥರ. ದ ಫೌಂಡ್ ಟ್ರೆಜರ್ ದೇ ಮ್ಯಾಪ್ ಯೂಸಿಂಗ್ ಎ. ಇದನ್ನೆಲ್ಲ ನೀವು ಸಾಲ್ವ್ ಮಾಡಿ.